ಒಂದು ಹಸಿರು ಕಾಡಿನ ಹೊರನಾಡಿನಲ್ಲಿ ಎಲೆಗಳ ಕೆಳಗಡೆ ಮರಗಳ ತಳಹಳ ತನೆಯ ಮಧ್ಯೆ ಒಂದು ಪುಟ್ಟ ಇರುವೆಗಳ ಕಾಲೋನಿ ಇತ್ತು. ಈ ಕಾಲೋನಿಯಲ್ಲಿ ಇತರ ಎಲ್ಲ ಇರುವೆಗಳಿಗಿಂತ ಚಿಕ್ಕದಾದ ಆದರೆ ಧೈರ್ಯವಂತಿಯಾದ ಒಂದು ಪುಟ್ಟ ಇರುವೆ ಇತ್ತು. ಅವಳ ಹೆಸರು ಅನು. ಅನು ದಿನವಿಡೀ ಚಟುವಟಿಕೆಯಿಂದ ತುಂಬಿರುತ್ತಿದ್ದಳು. ಇತರ ಇರುವೆಗಳು ಹೆಚ್ಚು ದೊಡ್ಡದು, ಹೆಚ್ಚು ಶಕ್ತಿಶಾಲಿಯಾದರೂ ಅನು ಯಾವಾಗಲೂ ಸಹಾಯ ಮಾಡಲು ಸಿದ್ಧಳಿದ್ದಳು. ಒಂದು ಬಿಸಿಲು ದಿನ ಹಸಿರಾಗಿ ಕಂಗೊಳಿಸುತ್ತಿದ್ದ ಪತ್ತೆಗಳ ನಡುವೆ ಇರುವೆಗಳು ಆಹಾರ ಸಂಗ್ರಹಕ್ಕೆ ಹೊರಟಿದ್ದವು. ಬರುವ ಚಳಿಗಾಲದ ಅಗತ್ಯಕ್ಕಾಗಿ ಎಲ್ಲರೂ ಧಾನ್ಯಗಳ ಕಣಗಳನ್ನು ತರುತ್ತಿದ್ದರು. ಅನು ಕೂಡ ಇತರರಂತೆ ಸಹಾಯ ಮಾಡಲು ಹೊರಟಳು. ಆದರೆ ಅವಳು ಚಿಕ್ಕದಾದ ಕಾರಣ ದೊಡ್ಡ ಧಾನ್ಯಗಳನ್ನು ಎತ್ತಲು ತೊಂದರೆ ಆಗುತ್ತಿತ್ತು. ಇತರ ಇರುವೆಗಳು ಅವಳನ್ನು ನಕ್ಕು ಕೇಳಿದವು. ಅನು, ನೀನು ಇಷ್ಟೊಂದು ಚಿಕ್ಕವಳಾಗಿ ಏನು ಮಾಡ್ಲಿ ಬಲ್ಲೆ? ಆದರೂ ಅನು ನಿರಾಸೆಗೊಂಡಿಲ್ಲ. ಅವಳು ಪುಟ್ಟ ಪುಟ್ಟ ಧಾನ್ಯಗಳನ್ನು ಎತ್ತಿಕೊಂಡು ಅಷ್ಟು ನಿಷ್ಠೆಯಿಂದ ತನ್ನ ಕೆಲಸ ಮುಂದುವರೆಸುತ್ತಾ ಇತ್ತು.